ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಶಿಶೀಸ್ ಕಿಚನ್. ಇವತ್ತು ನನ್ನ ಕಿಚನಲ್ಲಿ ಒಂದು ಖಾರ ಚಟ್ನಿ ತೋರಿಸ್ತಾ ಇದ್ದೀನಿ. ಟೊಮೆಟೊ ಆನಿಯನ್ ಯೂಸ್ ಮಾಡಿಕೊಂಡು ಇಡ್ಲಿ ದೋಸೆಗೆ ಸಖತ್ತಾಗಿರುತ್ತೆ ಈ ಚಟ್ನಿ. ನಾನು ಗಟ್ಟಿಯಾಗಿ ತೋರಿಸ್ತಾ ಇದ್ದೀನಿ. ನೀರು ಚಟ್ನಿ ಕೂಡ ಮಾಡ್ಕೋಬೋದು. ಇದನ್ನು ಯಾವ ಥರ ಮಾಡೋದು ಅಂತ ಇವಾಗ ನೋಡ್ಕೊಳ್ಳೋಣ. ನೋಡಿ, ಪುದೀನ ಸ್ವಲ್ಪ ಜಾಸ್ತಿನೇ, ಕೊತ್ತಂಬರಿ ಸೊಪ್ಪು ಎರಡನ್ನೂ ತೊಗೊಂಡಿದ್ದೀನಿ. ಮತ್ತು ಉರಿಗಡಲೆ, ಹುಣಸೆಹಣ್ಣು, ಬೆಲ್ಲ ಮತ್ತು ಒಂದು ಬೆಳ್ಳುಳ್ಳಿ ಗಡ್ಡೆ, ಸ್ವಲ್ಪ ತೆಂಗಿನಕಾಯಿ, ಮೆಣಸಿನಕಾಯಿ ಖಾರಕ್ಕೆ, ಮತ್ತು 2 ಟೊಮೆಟೊ, ಒಂದು ಈರುಳ್ಳಿ, ಇಷ್ಟನ್ನು ತೊಗೊಂಡಿದ್ದೀನಿ. ಇದನ್ನೆಲ್ಲ ಫ್ರೈ ಮಾಡ್ಕೋಬೇಕು. ಇವಾಗ ಯಾವ ಥರ ಅಂತ ನೋಡ್ಕೊಳ್ಳೋಣ. ಒಂದು ಬಾಣಲೆ ಇಟ್ಕೊಂಡು 2 ಸ್ಪೂನ್ ಆಯಿಲ್ ಹಾಕೊತಾ ಇದ್ದೀನಿ. ಹಾಕ್ಕೊಂಡು ಫಸ್ಟ್ ಆನಿಯನ್ ಸೇರಿಸ್ಕೊಂಡು ಫ್ರೈ ಮಾಡಬೇಕು. ನಂತರ ಖಾರಕ್ಕೆ ಚಿಲ್ಲಿಸ್ ಇಟ್ಕೊಂಡಿದ್ವಲ್ವ ಅದನ್ನು ಸೇರಿಸ್ಕೊಳ್ಳೋಣ. ಕಲರ್ಗೆ ಬ್ಯಾಡ್ಗಿ ಒಂದು 4, ಖಾರಕ್ಕೆ ನಿಮ್ಮ ಖಾರಕ್ಕೆ ಎಷ್ಟು ಬೇಕು, ಖಾರ ಜಾಸ್ತಿ ತಿನ್ನೋರು ಇನ್ನೂ ಸ್ವಲ್ಪ ಜಾಸ್ತಿ ಸೇರಿಸ್ಕೊಳ್ಳಿ. ಟೊಮೆಟೊ, ಈ ಹುಳಿ ಟೊಮೆಟೊ 1-2 ಸೇರಿಸ್ಕೊಳ್ಳೋಣ. ಸೇರಿಸ್ಕೊಂಡು ಹೀಗೆ ಫ್ರೈ ಮಾಡಿಕೊಂಡು ಮತ್ತೆ 1 ಗಡ್ಡೆ ಬೆಳ್ಳುಳ್ಳಿನೂ ಸೇರಿಸ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ. ಹುಣಸೆ ಹುಳಿನೂ ಸೇರಿಸ್ತಾ ಇದ್ದೀನಿ. ಚೂರು ಬೆಲ್ಲನೂ ಸೇರಿಸ್ಕೊತಾ ಇದ್ದೀನಿ. ಇವಾಗ ಪುದೀನ, ಕೊತ್ತಂಬರಿ ಸೊಪ್ಪು ಎರಡನ್ನೂ ಸೇರಿಸ್ಕೊಂಡು ಹಾಗೆ ಫ್ರೈ ಮಾಡೋಣ. ಒಂದು 3-4 ಮಿನಿಟ್ಸ್ ಆಗುತ್ತೆ ಇದೆಲ್ಲ ಫ್ರೈ ಮಾಡೋದಕ್ಕೆ. ರೋಡ್ ಸೈಡಲ್ಲಿ ತಳ್ಳೋ ಗಾಡಿಗಳಿರ್ತಲ್ವ, ಇಡ್ಲಿ ದೋಸೆಗೆಲ್ಲ ಈ ಚಟ್ನಿನ ತುಂಬ ಕೊಡ್ತಾರೆ. ಜನಗಳು ತುಂಬ ಇಷ್ಟಪಟ್ಟು ತಿಂತಾರೆ ಇದನ್ನು. ತಳ್ಳೋ ಗಾಡಿ ಚಟ್ನಿ ಅಂತಲೇ ತುಂಬ ಜನ ಕರೀತಾರೆ ರೋಡ್ ಸೈಡ್ ಇರೋ ಮಾಡೋದಕ್ಕೆ. ನೋಡಿ, ಈ ಥರ ಫ್ರೈ ಮಾಡಿಕೊಂಡು ನಂತರ ಇದಕ್ಕೆ ಸ್ವಲ್ಪ ಸಾಲ್ಟ್ ಸೇರಿಸ್ಕೋಬೇಕು. ಫ್ರೈ ಮಾಡಿದ್ದಾಯಿತು. ನೋಡಿ, ಎಲ್ಲ ಸ್ವಲ್ಪ ಬಿಸಿ ಆರ್ತಾ ಇದೆ. ಇವಾಗ ಸಾಲ್ಟ್ ಸೇರಿಸ್ಕೊಂಡು ನಾವು ಉರಿಗಡ್ಲೆನೂ ಮತ್ತು ತೆಂಗಿನಕಾಯಿ ಇಟ್ಕೊಂಡಿದ್ದೀವಲ್ವ ಅದನ್ನು ಇದರಲ್ಲಿ ಆ್ಯಡ್ ಮಾಡಿಕೊಂಡು ಆರಿದ ನಂತರ ನಾವು ಚಟ್ನಿ ರುಬ್ಕೊಳ್ಳೋಣ. ನೋಡಿ, ಕಡಲೆನೂ ಸ್ವಲ್ಪ ಕಮ್ಮಿನೇ ಹಾಕಬೇಕು. ತೆಂಗಿನಕಾಯಿ ಸೇರಿಸ್ಕೊಳ್ಳೋಣ. ತುಂಬ ಚೆನ್ನಾಗಿರುತ್ತಪ್ಪ ಚಟ್ನಿ ಇದು. ತುಂಬ ಕೋರ್ಸ್ ಆಗು ರುಬ್ಬಾರ್ದು ಮತ್ತು ನೈಸ್ ಆಗು ರುಬ್ಬಾರ್ದು, ಮೀಡಿಯಮ್ ಆಗಿ ರುಬ್ಕೊಳ್ಳೋಣ. ನಾನಿವಾಗ ರುಬ್ಕೊಂಡು ಬರ್ತೀನಿ. ರುಬ್ಕೊಂಡು ಬಂದ ನಂತರ ಇದಕ್ಕೊಂದು ಒಗ್ಗರಣೆ ಕೊಡಬೇಕು. ನಾನು ಗಟ್ಟಿಯಾಗಿ ರುಬ್ಕೊಂಡು ಬರ್ತಾ ಇದ್ದೀನಿ. ಗಟ್ಟಿ ಚಟ್ನಿನ ಇನ್ನೊಂದು ಪಾತ್ರೆಗೆ ಬೌಲಲ್ಲಿ ಹಾಕ್ಕೊಂಡು ನೀರಾಗಿ ಮಾಡಿಕೊಂಡು ಸ್ವಲ್ಪ ಸಾಲ್ಟ್ ಸೇರಿಸ್ಕೊಂಡ್ರೆ ನೀರು ಚಟ್ನಿ ಆಗಿಬಿಡುತ್ತೆ. ಇಡ್ಲಿ ಮೇಲೆ ಹಾಕ್ಕೊಂಡು ತಿಂತಾರೆ, ಸಖತ್ತಾಗಿರುತ್ತೆ. ನೋಡಿ, ಇವಾಗ ಒಂದು ಒಗ್ಗರಣೆ ಕೊಡ್ತಾ ಇದ್ದೀನಿ. 2 ಸ್ಪೂನ್ ಆಯಿಲ್ ಹಾಕ್ಬಿಟ್ಟು ಸಾಸಿವೆ, ಕರಿಬೇವಿನ ಸೊಪ್ಪು, 1 ಮೆಣಸಿನಕಾಯಿ ಹಾಕ್ಬಿಟ್ಟು ಒಗ್ಗರಣೆ ಕೊಟ್ಟು ಚಟ್ನಿ ಮೇಲೆ ನಾನು ಹಾಕ್ತಾ ಇದ್ದೀನಿ. ನೋಡಿ, ಈ ಥರ ಹಾಕ್ತಾ ಇದ್ದೀನಿ. ಇವಾಗೆಲ್ಲ ಮಿಕ್ಸ್ ಮಾಡ್ಕೋಬೇಕು. ಚಟ್ನಿ ತುಂಬ ಸಖತ್ತಾಗಿ ಬಂದಿದೆ. ಖಾರ, ಉಪ್ಪು, ಹುಳಿ, ಸುವಾಸನೆ ಎಲ್ಲ ಸಖತ್ತಾಗಿದೆ. ನೀವು ಮಾಡಿ ನೋಡಿ ಹೇಗಿತ್ತು ಅಂತ ನನಗೆ ತಿಳಿಸಿಪ್ಪ. ಇಡ್ಲಿ ದೋಸೆಗೆ ಮಾಡಿ ನೀರು ಚಟ್ನಿ ಆದರೂ ಮಾಡ್ಕೊಳ್ಳಿ, ಗಟ್ಟಿ ಚಟ್ನಿ ಆದರೂ ಮಾಡ್ಕೊಳ್ಳಿ, ಹೇಗಿತ್ತು ಅಂತ ನನಗೆ ತಿಳಿಸಿ. ನನ್ನ ಚಾನಲ್ನ ಯಾರ್ಯಾರು ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿ ನೋಡಿಪ್ಪ. ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಆಯಿತಾ? ಥ್ಯಾಂಕ್ ಯು.